ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗು ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ. ಅಜ್ಜಿ ನಿಮ್ಗೆ ಹೆಂಗ್ ಕಾಣಿಸ್ತು ಮಗು ಮುದ್ದಾಗಿರೋದು? ಲೋ ಕಾಂತ, ಎಲ್ಲ ಮಕ್ಕಳು ಮಗುವಾಗಿದ್ದಾಗ ಮುದ್ದಾಗೆ ಇರ್ತಾರೆ ಕಣೋ. ನೀನು ಮಗುವಾಗಿದ್ದಾಗ ಮುದ್ದಾಗೆ ಇರ್ತೀಯ, ಬೆಳೆದ ಮೇಲೆ ಹೀಗೆ ಕಮ್ಮಂಗಿ ಆಗಿದ್ದೀಯ. ಅಂದ್ರೆ ನಾನು ಮುದ್ದಾಗಿಲ್ಲ ಅಂತನಾ? ನಂತರ ಮುದ್ದಾಗಿರೋ ಹುಡುಗನ ಬೆಳಕಲ್ಲೇ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು ಗೊತ್ತಾ? ದೃಷ್ಟಿ ಎಲ್ಲ ತೆಗ್ದಿದ್ದಾಯ್ತಲ್ಲ, ಬೇಗ ಬನ್ನಿ, ಗಣಪತಿನ ಕೂರಿಸ್ಬಿಟ್ಟು ಪೂಜೆ ಮುಗಿಸ್ಬಿಡೋಣ. ಕಡುಬು ಕರ್ಜಿಕಾಯಿ ತಿನ್ನಕ್ಕೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಬಾಸ್ ಬನ್ನಿ ಬಾಸ್. ಆಮಮ್ಮ ಬನ್ನಿ. ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಎಷ್ಟು ಕ್ಷಮೆ ಕೇಳಿದ್ರು ಸಾಲದು. ವೇದಾಂತವ್ರೆ, ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ತಾಯಿ ಎದೆಗೆ ಒದೆಯೋದು, ತಂದೆ ಗಲ್ಲಕ್ಕೆ ಒದೆಯೋದು ಮಾಡಿದಾಗ ಹೆತ್ತವರು ಅದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಅದವ್ರ ಮೂರ್ಖತನ ಆಗುತ್ತೆ ಅಲ್ವಾ? ನೀವು ಹೀಗೆ ಮಾತಾಡಿದ್ರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. But I'm still sorry. ಅಮೂಲ್ಯ, ಅಮೂಲ್ಯ. ಅಮ್ಮ, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ತಗೊಳ್ಳಿ. ಮನೇಲಿ ಎಲ್ಲರಿಗೂ ಹೊಸ ಬಟ್ಟೆ ತಂದಿದ್ದೀನಿ. ಇದು ನಿಮಗೆ ಅಂತಲೇ ತಂದಿರೋದು. ಅಮ್ಮ, ನಿಮ್ಮ ಮಗನಿಂದ ಗಣೇಶ ಹಬ್ಬಕ್ಕೆ ಗಿಫ್ಟು ಅಂದ್ಕೊಳ್ಳಿ, ಪ್ಲೀಸ್ ತಗೊಳ್ಳಿ. ತಗೊಳ್ಳಿ. ವೇದಾಂತವ್ರೆ, ಇದು ತುಂಬ ಬೆಲೆ ಬಾಳೋದು ಅನಿಸುತ್ತೆ, ಬೇಡ. ಅಮ್ಮ, ನೀವು ನನ್ನ ಮಗ ಅಂತ ಕನ್ಸಿಡರ್ ಮಾಡಿದಿರ ತಾನೆ? ಮಗ ಕೊಡೋದಕ್ಕೆ ಬೆಲೆ ಕಟ್ತೀರಾ? ನೀವು ನನ್ನ ಮೇಲೆ ತೋರಿಸೋ ಪ್ರೀತಿ ಇಷ್ಟನಾ? ಅದು ಅಮ್ಮ, ಆ ಥರ ಫಮ್ಮಲ್ ಗಿಮ್ಮಲ್ ಎಲ್ಲ ಮಾಡಂಗಿಲ್ಲ, ಪ್ಲೀಸ್ ತಗೊಳ್ಳಿ.
ನನಗೆ ಕಣ್ಣು ಬಂದಿದೆ ಅಂತ ಎಲ್ರಿಗೂ ನಾನು ಹೇಗೆ ಹೇಳಿ? ಹಾಂ, ನ್ಯಾಚುರಲ್ಲಾಗಿ ಹೇಳಬೇಕು ನನಗೆ ಕಣ್ಣು ಬಂದಿದೆ ಅಂತ. ಆದರೆ ನ್ಯಾಚುರಲ್ಲಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ನ್ಯಾಚುರಲ್ಲಾಗಿ ಹೇಗೆ ಹೇಳಲಿ? ನನಗೆ ಕಣ್ಣು ಬಂತು, ನನಗೆ ಕಣ್ಣು ಬಂದಿದೆ, ಆ್ಯಕ್ಟಿಂಗ್ ಆಗೋಯ್ತು, ನ್ಯಾಚುರಲ್ ಇಲ್ಲ. ವೇದಾಂತ, ನನಗೆ ಕಣ್ಣು ಬಂದಿದೆ ಕಣೋ, ನನಗೆ ಕಣ್ಣು ಕಾಣ್ತಾ ಇದೆ ಕಣೋ. ಅಮೂಲ್ಯ, ನನ್ನ ಕಣ್ಣು ಬಂದಿದೆ ಕಡೆ, ಕಣ್ಣು ಕಾಣ್ತಾ ಇದೆ. ಇದು ಓವರ್ ಆಯ್ತಲ್ವಾ? ಬೇಡ, ಚೆನ್ನಾಗಿಲ್ಲ. ಏನು ಮಾಡೋಣ? ಹಾಂ, ಹಿಂದೆ ನಮ್ಮ ಸಂಗೀತದ ಮಾಸ್ಟ್ರು ಅಭಿನಯ ಅಂದರೆ ಅಭಿನಯಿಸಿದಂತೆ ಇರಬಾರ್ದು, ಅನುಭವಿಸಿದಂತೆ ಇರಬೇಕು ಅಂತ ಹೇಳಿದ್ರು. ಕರೆಕ್ಟ್, ಆ ಥರ ಮಾಡಬೇಕು. ವೇದಾಂತು, ನನಗೆ ಕಣ್ಣು ಬಂದಿದೆಪ್ಪ, ನನಗೆ ಕಣ್ಣು ಬಂದಿದೆ ಕಣೋ. ಏ ಅಮ್ಮ, ಅಮೂಲ್ಯ, ನಂಗೆ ಕಣ್ಣು ಬಂದಿದೆ ಕಡೆ, ಎಲ್ಲ ಕಾಣ್ತಾ ಇದೆ ಕಡೆ, ಎಲ್ಲ ಕಾಣ್ತಾ ಇದೆ. ಅಲ್ಲ, ಎಲ್ಲ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ. ಓವರ್ ಆಯ್ತಪ್ಪ, ಇಷ್ಟು ಓವರ್ ಬೇಡ. ಏನು ಮಾಡೋಣ? ಹೌದು, ಸಡನ್ನಾಗಿ ಕಣ್ಣು ಬಂದರೆ ಹೇಗಿರುತ್ತೆ? ಇಷ್ಟು ದಿನ ಕಣ್ಣು ಕಾಣ್ತಾ ಇರಲಿಲ್ಲ. ಸಡನ್ನಾಗಿ ಕಣ್ಣು ಬಂದಾಗ ಆ ಸಂಭ್ರಮದಲ್ಲಿ, ಆ ಖುಷಿಲಿ ಕುಣಿದು ಕುಪ್ಪಳಿಸಲ್ವಾ? ಇದೇ ಸರಿ. ನನ್ನ ಕಣ್ಣು ಬಂತು, ಕಣ್ಣು ಬಂತು, ಕಣ್ಣು ಬಂತು, ಕಣ್ಣು ಬಂತು. ನನ್ನ ಕಣ್ಣು ಕಾಣ್ತಾ ಇದೆ, ನನಗೆ ಕಣ್ಣು ಕಾಣ್ತಾ ಇದೆ, ನನಗೆ ಕಣ್ಣು ಕಾಣ್ತಾ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಅಯ್ಯೋ, ಅಜ್ಜಿ ಕಣ್ ಕಾಣದೇ ಇದ್ರು ಏನೇನೋ ಆಸೆ ಪಡ್ತವ್ರೆ. ಆದ್ರೂ ಆಸೆಗೊಂದು ಮಿತಿ ಇರ್ಬೇಕಲ್ವಾ? ಪಾಪ ಅಜ್ಜಿ. ನನಗೆ ಕಣ್ಣು ಬಂತು, ನನಗೆ ಕಣ್ಣು ಬಂತು, ಕಣ್ಣು ಬಂತು, ಕಣ್ಣು ಬಂತು, ನನಗೆ ಕಣ್ಣು ಬಂತು, ಕಣ್ಣು ಬಂತು. ಎಲ್ಲ ಬನ್ನಿ, ಎಲ್ಲ ಕಾಣ್ತಾ ಇದೆ. ಅಪ್ಪ, ಮನೆ ಎಲ್ಲ ಕಾಣ್ತಾ ಇದೆ, ನೆಲ ಎಲ್ಲ ಕಾಣ್ತಾ ಇದೆ. ಇದು ಬಚ್ಚ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದಲ್ಲ? ಈ ಮನೆಯಲ್ಲಿ ನನ್ ಬಿಟ್ರೆ ಸರಿಯಾಗಿರೋದು ಅಜ್ಜಿ ಮಾತ್ರ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಪ್ರೂವ್ ಆಗೋಯ್ತು, ಈ ಮನೆಯಲ್ಲಿ ನಾನ್ ಮಾತ್ರ ಸರಿಗಿರೋದು. ಕಾಂತ, ದ ಗ್ರೇಟ್ ಲಕ್ಷ್ಮಿ ಕಾಂತ. ಎಲ್ಲ ಕಾಣ್ತಾ ಇದೆ, ಎಲ್ಲ ಕಾಣ್ತಾ ಇದೆ. ನೀವು ನಮ್ಮ ಮನೆಯವರಲ್ಲಿ ಒಬ್ಬರು, ನೀವು ಎಲ್ಲರ ಥರ ಹೊಸ ಬಟ್ಟೆ ಹಾಕೊಂಡು ನಮ್ಮ ಜೊತೆ ನಿಂತ್ಕೊಳ್ಬೇಕು, ಅದೇ ನನ್ನ ಆಸೆ. ಪ್ಲೀಸ್ ತಗೋ. ಹೂಮಾ, ವೇದಾಂತ್ ವಸಿಷ್ಠ ನಮ್ಮ ಅಂದರೆ ಹೇಗಿರಬೇಕು ಹಾಗೆ ಇರಬೇಕು. ಪ್ಲೀಸ್ ತಗೊಳ್ಳಿ. ಅಮ್ಮ, ಇವತ್ತು ಗಣಪತಿ ಹಬ್ಬ, ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಚಂದ ಕಾಣಬೇಕು. ಪ್ಲೀಸ್ ತಗೊಳ್ಳಿ. ಒಂದು ಸಿಂಪಲ್ಲಾಗಿ ಸೀರೆ ಕೊಟ್ಟಿದ್ರು ಆಗಿರ್ತಿತ್ತು ಅಲ್ವಾ? ಅಮ್ಮ, ಸುವಾಸಿನಿ ಹತ್ರ ಹೇಗೆ ಡ್ರೆಸ್ ಮಾಡ್ಕೊಳ್ತಾರಲ್ಲ ಹಾಗೆ ಡ್ರೆಸ್ ಮಾಡ್ಕೊಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.